ಸ್ನೇಹದ ಹೂವಿನ ಕಥೆ. ಒಂದೊಮ್ಮೆ ಒಂದು ಹಳ್ಳಿಯಲ್ಲಿ ಅನಿಲ್ ಮತ್ತು ಸುನೀಲ್ ಎಂಬ ಇಬ್ಬರು ಹುಡುಗರು ಜೀವಪಾಲು ಸ್ನೇಹಿತರಾಗಿದ್ದರು. ಅವರು ಹಸಿರು ಮೈದಾನಗಳಲ್ಲಿ ಓಡಾಡುತ್ತಿದ್ದರು, ತೊಳೆದ ನೀರಿನಲ್ಲಿ ಈಜುತ್ತಿದ್ದರೆ, ಜೊತೆಯಾಗಿ ಶಾಲೆಗೆ ಹೋಗುತ್ತಿದ್ದರು. ಒಂದು ದಿನ ಅವರು ಅರಣ್ಯಕ್ಕೆ ಹೊರಟರು. ಹಠಾತ್ ಒಂದೆಡೆ ಒಂದು ವಾಯುಬೊಬ್ಬೆಗೆ ಸಿಕ್ಕಿದರು. ಸುನೀಲ್ ಹೆದರಿಬಿಟ್ಟ. ಅನಿಲ್ ಧೈರ್ಯದಿಂದ ಆತನ ಕೈ ಹಿಡಿದು ಹೇಳಿದ, "ನೀನು ನನ್ನ ಜೊತೆ ಇದ್ದರೆ ಏನೂ ಆಗೋದಿಲ್ಲ." ಅನುಭವದ ನಂತರ ಸುನೀಲ್ ಕಲ್ಲಿನ ಮೇಲೆ ಬರೆಯಲು ಪ್ರಾರಂಭಿಸಿದ. "ನನ್ನ ಸ್ನೇಹಿತ ನನ್ನನ್ನು ಕಾಪಾಡಿದನು." ಅನಿಲ್ ಆಶ್ಚರ್ಯದಿಂದ ಕೇಳಿದ, "ಅವನಿಂದ ನೋವು ಪಡೆದಾಗ ಮಣ್ಣಿನಲ್ಲಿ ಬರೆದಿದ್ದೆ, ಇವನ ಒಳ್ಳೆಯತನವನ್ನು ಕಲ್ಲಿನಲ್ಲಿ ಬರೆಯುತ್ತಿದ್ದೀಯೇನು?" ಸುನೀಲ್ ನಗುತ್ತಾ ಹೇಳಿದ, "ನೋವು ಮಣ್ಣಿನಲ್ಲಿ ಬರೆಯಬೇಕು, ಅದು ಗಾಳಿಯಲ್ಲಿ ಹಾರಿ ಹೋಗಬೇಕು. ಆದರೆ ಒಳ್ಳೆಯತನವನ್ನು ಕಲ್ಲಿನಲ್ಲಿ ಬರೆಬೇಕು, ಅದು ಸದಾಕಾಲ ಉಳಿಯಬೇಕು." ಪಾಠ: ನಿಜವಾದ ಸ್ನೇಹದಲ್ಲಿ ಕ್ಷಮೆ ಇರಬೇಕು, ನೆನಪಿನಲ್ಲಿ ಒಳ್ಳೆಯದ್ದನ್ನು ಮಾತ್ರ ಉಳಿಸಬೇಕು.